ಬಂಧುಗಳೇ, ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಜಾರ್ಜ್ ಸಾಹೇಬರು, ಮಾದೇವಪ್ಪ ಸಾಹೇಬರು, ಕೃಷ್ಣ ಬೈರೇಗೌಡರು, ಸಂತೋಷ್ ಲಾಡ್ರವರು, ರಾಯರೆಡ್ಡಿ ಅವರು, ಇನ್ನೆಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಶಾಸಕರುಗಳೆಲ್ಲ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ, ನಮ್ಮ ವೈದ್ಯ, ರಾಯರೆಡ್ಡಿ ಹಾಗೆಲ್ಲ ಮುಖಂಡರು ಎಲ್ಲ ಇದ್ದಾರೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ. ನವಲಗುಂದದಲ್ಲಿ ನಮ್ಮ ಶಾಸಕ ಮಿತ್ರರಂತ ಕೋನ್ ರೆಡ್ಡಿ ಅವರು ಯಾವಾಗಲೂ ಕೂಡ ಬಡವರ ಬಗ್ಗೆ, ರೈತರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ಬಂದಂತ ಒಬ್ಬ ನಾಯಕರು. ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಮಗನ ವಿವಾಹ ಆರ್ಥಕ್ಷತೆ. ನಾನೊಬ್ಬರೇ ಮದುವೆ ಮಾಡಿಕೊಂಡು ಆಗುವುದಿಲ್ಲ. ನನ್ನ ಮಕ್ಕಳ ಜೊತೆ ಎಲ್ಲ ಬಡವರು, ಮಲ್ಲಿಗರು ಎಲ್ಲರೂ ಸೇರಿಸ್ಕೊಂಡು ನಾನು ವಿವಾಹವನ್ನು ಮಾಡಿಕೊಳ್ಬೇಕು ಅನ್ನೋ ತೀರ್ಮಾನವನ್ನು ಮಾಡಿ, ಹೆಣ್ಣೊಂದು ಕಡೆ ಇತ್ತು, ಗಂಡೊಂದು ಕಡೆ ಇತ್ತು. ಅವೆರಡೂ ಸೇರಿ ವಧುವರರಾದರು. ಮತ್ತು ಇಡೀ ಸರ್ಕಾರವನ್ನೇ ತೆಗೆದುಕೊಂಡು ಬಂದು ನಿಮ್ಮ ತಾಲೂಕಿನ ಎಲ್ಲ ಜನತೆಗೆ ನೂತನವಾಗಿ ವಧುವರರಿಗೆ ಆಶೀರ್ವಾದ ಮಾಡುವಂಥ ಒಂದು ಭಾಗ್ಯ ತಂದುಕೊಂಡಿದ್ದಾರೆ. ಅದಕ್ಕೆ ಇಡೀ ಸರ್ಕಾರದ ಪರವಾಗಿ ಅವರಿಗೆ ನಾನು ಶುಭವನ್ನ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎರಡನೇದು, ಇವತ್ತು ಕೋನ್ರೆಡ್ಡಿ ಪುತ್ರ ಸೊಸೆ ಒಬ್ಬರೇ ಅಲ್ಲ, ಇನ್ನು ವೇದಿಕೆ ಇರುವಂತ ಸುಮಾರು ಎಷ್ಟು ಜೋಡಿಗಳಿದೆಯೋ ಅಷ್ಟು ಜೋಡಿಗಳಿಗೂ ಕೂಡ ಈ ಪವಿತ್ರವಾದಂಥ ಗಳಿಗೆಯಲ್ಲಿ, ಶುಭ ಗಳಿಗೆಯಲ್ಲಿ ನಿಮ್ಮ ಜೀವನ ಅರ್ಥವನ್ನು ಕೊಡುವಂಥ ಉದ್ಯೋಗಗಳನ್ನು ತಾವೆಲ್ಲ ನಡೆದುಕೊಂಡು ಒಳ್ಳೆ ಸಂಸಾರ ಮಾಡಿ ಒಂದು ಆದರ್ಶ ದಂಪತಿಗಳಾಗಿ ತಾವೆಲ್ಲ ಕೂಡ ಬೆಳಿಬೇಕು ಅಂತೇಳಿ ಇಡೀ ಸರ್ಕಾರದ ಪರವಾಗಿ ತಮ್ಮೆಲ್ಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಡೀ ಸರ್ಕಾರ ನಿಮಗೆ ಶುಭ ಹಾರೈಸ್ತೇನೆ, ಒಳ್ಳೆಯದಾಗಲಿ. ಇವತ್ತು ನಾವೆಲ್ಲ ಈ ಒಂದು ಸರ್ವ ಧರ್ಮದ ಇದೊಂದು ಕಾರ್ಯಕ್ರಮ, ಸರ್ವ ಧರ್ಮದ ವಿವಾಹ, ಹಿಂದೂ, ಮುಸ್ಲಿಮಾನ್, ಕ್ರೈಸ್ತರು ಎಲ್ಲ ಕೂಡ ಒಂದು ಶಾಂತಿಯ ತೋಟ ಇದು. ಕುವೆಂಪು ಅವರು ಹೇಳಿದಂಗೆ ಇದೇ ನಮ್ಮ ಸರ್ಕಾರದ ಒಂದು ಮೂಲ ತತ್ವ, ಸಾಮಾಜಿಕ ನ್ಯಾಯ, ಜಾತ್ಯತೀತ ತತ್ವ. ಆ ತತ್ವದಲ್ಲಿ ಕೋನ್ರೆಡ್ಡಿ ನಮ್ಮ ಸರ್ಕಾರ ಎಲ್ಲ ಸೇರಿ ಒಟ್ಟು ಕೆಲಸ ಮಾಡ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ, ಬದುಕು ಯಶಸ್ಸಾಗಲಿ. ಎಲ್ಲರಿಗೂ ನಮಸ್ಕಾರ.